ರಾಜ್ಯದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ 16 ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ರು. ಬೀದರ್, ಶಿವಮೊಗ್ಗ, ಬಾಗಲಕೋಟೆಯಲ್ಲಿ ರೇಡ್ ಆಗಿದೆ. ಬೆಂಗಳೂರಲ್ಲಿ 2 ಕಡೆ ಲೋಕಾಯುಕ್ತ ದಾಳಿ ಮಾಡಿದೆ. ಮೆಡಿಕಲ್ ಅಧಿಕಾರಿ ಮಂಜುನಾಥ್, ಸರ್ವೇಯರ್ ಗಂಗಾ ಮರಿಗೌಡ, PU ಬೋರ್ಡ್ ನಿರ್ದೇಶಕಿ GV ಸುಮಂಗಳ ಮನೆ ಮೇಲೆ ಇವತ್ತು ರೇಡ್ ಆಗಿದೆ. ಭ್ರಷ್ಟ ಅಧಿಕಾರಿಗಳು ಅಂದರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇನ್ನು ಬೀದರ್ನಲ್ಲೂ ಕೂಡ ಲೋಕಾಯುಕ್ತ ದಾಳಿ ಆಗಿದೆ. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಧೂಳಪ್ಪ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಬೀದರ್ ನಗರದ ಗುರುನಾನಕ್ ಕಾಲೋನಿಯ ನಿವಾಸದ ಮೇಲೆ ಲೋಕ DYSP ಹನುಮಂತ ರೆಡ್ಡಿ ನೇತೃತ್ವದಲ್ಲಿ ಇವತ್ತು ರೇಡ್ ಆಯಿತು. ಅಧಿಕಾರಿಗಳು ದಾಖಲೆಯನ್ನು ಪರಿಶೀಲನೆಯನ್ನು ಮಾಡಿದ್ರು. ಸಾಕಷ್ಟು ದಾಖಲೆಗಳು ಕೂಡ ಸಿಕ್ಕಿವೆ. ಇನ್ನು ಇದಾದ ನಂತರ ಬೀದರ್ ಆಯಿತು. ಬೀದರ್ ಆದ ನಂತರ ನಿಮ್ಮ ಕ್ಯಾಮ್ರಾಕ್ಕಿಂತ ಶನೊಂದು ಮೊಬೈಲ್ ಬಾರಿ ಇದೆ ಗೊತ್ತಿಲ್ಲ. ಏರ್ಪೋರ್ಟಿಗೆ ಬರೋದು ಸರ್ ನಿನ್ನ ಚರ್ಚೆ ಅಂದರೆ ರಾತ್ರಿ ಇನ್ನು ಹಾವೇರಿಯಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ರಾಣೆಬೆನ್ನೂರು ಕಂದಾಯ ನಿರೀಕ್ಷಕ ಅಶೋಕ್ ಅರಳೇಶ್ವರ, ಸವಣೂರು ತಾಲೂಕು ಪಂಚಾಯತ್ EO ಮನೆ ಜೊತೆಗೆ ಕಚೇರಿ ಮೇಲೂ ಕೂಡ ಇವತ್ತು ರೇಡ್ ಆಯಿತು. ಅಧಿಕಾರಿಗಳ ತಂಡ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ. ಯಾಕೆ ಈ ಥರ ರೇಡ್ ಆಗತ್ತೆ ಅಂತ ಹೇಳಿದ್ರೆ, ಆದಾಯ ಮೀರಿ ಆಸ್ತಿ ಗಳಿಕೆಯನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಭ್ರಷ್ಟ ಅಧಿಕಾರಿಗಳು ಇವರು. ಹಾಗಾಗಿ ಈ ರೀತಿಯಾಗಿ ರೇಡ್ ಮಾಡಲಾಗಿದೆ. ಇನ್ನು ಚಿತ್ರದುರ್ಗದ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿ ಚಂದ್ರಕಾಂತ್ ಮನೆ ಮೇಲೂ ಕೂಡ ಲೋಕಾಯುಕ್ತ ದಾಳಿ ಮಾಡಿದೆ. ಹೊಳಲ್ಕೆರೆ ತಾಲೂಕಿನ ಸುಲೇನೂರಲ್ಲಿರುವಂಥ ಮನೆ ಮೇಲೆ ದಾಳಿ ಆಗಿದೆ. ಇವತ್ತು ಅಧಿಕಾರಿಗಳು ಆಸ್ತಿ ಮತ್ತು ದಾಖಲೆಯ ಪತ್ರಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಕೆಲಸ ಆಯಿತು. ಇನ್ನು ಬಾಗಲಕೋಟೆಯಲ್ಲೂ ಕೂಡ ಚೇತನ್ ಮಲಜಿ ಆಲಮಟ್ಟಿ ಬಲ ಕಾಲೋನಿ ಜೂನಿಯರ್ ಇಂಜಿನಿಯರ್ ಮನೆ ಮೇಲೂ ಕೂಡ ಇವತ್ತು ರೇಡ್ ಆಗಿದೆ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ರೇಡ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲೂ ಕೂಡ ರೇಡ್ ಆಗಿದೆ. ಶಿವಮೊಗ್ಗದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ದಾವಣಗೆರೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಈ ರೀತಿಯಾಗಿ ಇವತ್ತು ನಿದ್ದೆಯಲ್ಲಿರುವಂಥ ಅಧಿಕಾರಿಗಳನ್ನು ಚಳಿ ಬಿಡಿಸುವಂಥ ಕೆಲಸ ಕೂಡ ಆಗಿದೆ.